2021 ವಿಶ್ವ ಯೋಗ ದಿನಾಚರಣೆ. ಭಾರತ ದೇಶ ವಿಶ್ವಕ್ಕೆ ಯೋಗವನ್ನು ಪರಿಚಯಿಸಿ ಸದೃಢ ಆರೋಗ್ಯಕ್ಕೆ ಕಾರಣೀಭೂತವಾಗಿದೆ. ಯೋಗದ ನೆಲಬೀಡು ಭಾರತ ದೇಶದಲ್ಲೆಲ್ಲ ಯೋಗ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸುತ್ತಿರುವ ಸುಸಂದರ್ಭದಲ್ಲೇ ಚನ್ನರಾಯಪಟ್ಟಣದ ಹಲವೆಡೆ ನಾನಾ ಸಂಘ ಸಂಸ್ಥೆಗಳು ಸಾಮೂಹಿಕ ಯೋಗ ಅಭ್ಯಾಸ ಮಾಡುವ ಮೂಲಕ ಯೋಗ ದಿನಾಚರಣೆ ಆಚರಣೆ ಮಾಡಿದರು. ಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ವಿವೇಕಾನಂದ ಯೋಗ ಕೇಂದ್ರ ಮತ್ತು ಶಾಲಿನಿ ವಿದ್ಯಾಸಂಸ್ಥೆ ಹಾಗೂ ಯೋಗ ಒಕ್ಕೂಟ, ಪ್ರಣವ ಜ್ಯೋತಿ ಯೋಗ ಕೇಂದ್ರ ಮತ್ತು ಶ್ರೀ ಗುರು ರಾಘವೇಂದ್ರ ಯೋಗ ಕೇಂದ್ರಗಳ ಸಹಯೋಗದಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಿದರು. ಯೋಗ ದಿನಾಚರಣೆ ಸಲುವಾಗಿ ನೂರಾರು ಶಿಬಿರಾರ್ಥಿಗಳು ಮುಂಜಾನೆ 5:30ರಿಂದ ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡಿದ್ದರು. ವಿವೇಕಾನಂದ ಯೋಗ ಕೇಂದ್ರದ ಸಂಸ್ಥಾಪಕರು ಹಾಗೂ ಗುರುಗಳಾದ ಪರಿಸರ ಪ್ರೇಮಿ ಚಾನ ಅಶೋಕ್ ಮತ್ತು ಪ್ರಣವ ಜ್ಯೋತಿ ಯೋಗ ಕೇಂದ್ರದ ಗುರುಗಳಾದ ಜ್ಯೋತಿ ನಂದೀಶ್ ರವರು ಆಗಮಿಸಿದ್ದ ಶಿಬಿರಾರ್ಥಿಗಳಿಗೆ ಹಲವು ಯೋಗ ಭಂಗಿಗಳನ್ನು ಹೇಳಿಕೊಡುವ ಮೂಲಕ ಯೋಗ ದಿನಾಚರಣೆ ಆಚರಿಸಿದರು. ಯೋಗಾಭ್ಯಾಸದ ವೇಳೆ ಭಾಗವಹಿಸಿದ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಕೆಲ ಯೋಗದ ಭಂಗಿಗಳನ್ನು ಮಾಡಿ ಎಲ್ಲರಿಗೂ ಯೋಗ ದಿನಾಚರಣೆಯ ಶುಭಾಶಯ ಕೋರಿ ಮಾತನಾಡಿದ ಅವರು, ಮನಸ್ಸು, ಆತ್ಮ, ದೇಹದ ಪರಿಪಕ್ವತೆಗಾಗಿ ಯೋಗ ಅತ್ಯವಶ್ಯಕ. ಮನುಷ್ಯ ಸದೃಢವಾದ ದೇಹದೊಂದಿಗೆ ಆರೋಗ್ಯಯುತ, ಶಾಂತಿಯುತ ಜೀವನ ತನ್ನದಾಗಿಸಿಕೊಳ್ಳಬೇಕಾದರೆ ಪ್ರತಿದಿನ ಯೋಗದಲ್ಲಿ ತೊಡಗುವುದರಿಂದ ಮಾತ್ರ ಸಾಧ್ಯ. ಇದರಿಂದ ಉತ್ತಮ ಆರೋಗ್ಯಯುತ ಜೀವನಕ್ಕೆ ಮುಂದಾಗಬಹುದೆಂದರು. ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಪಟ್ಟಣದ ಹಲವೆಡೆ ಯೋಗಾಭ್ಯಾಸಗಳು ನಡೆದವು. ಗಣಪತಿ ಪೆಂಡಾಲ್ನಲ್ಲಿ ತಾಲೂಕು ಬಿಜೆಪಿ ಘಟಕದಿಂದ ಯೋಗಾಭ್ಯಾಸ ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ಸ್ನೇಹಮಯಿ ವಿವೇಕಾನಂದ ಯೋಗ ಮಂದಿರದ ಮುಖ್ಯಸ್ಥ ಅಡಗೂರು ಮಂಜುನಾಥ್ ಅವರಿಂದ ಯೋಗಾಭ್ಯಾಸ ನಡೆಸಲಾಯಿತು. ಇದರೊಂದಿಗೆ ಕೋರ್ಟ್ ಸಂಕೀರ್ಣದಲ್ಲಿ ಆಚರಿಸಲಾದ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮತ್ತು ವಕೀಲರ ಸಂಘ ಸೇರಿ ವಿಶ್ವ ಯೋಗ ದಿನವನ್ನು ಆಚರಿಸಿದರು. ಎಲ್ಲರೂ ಸೇರಿ 1 ತಾಸು ಯೋಗಾಭ್ಯಾಸ ನಡೆಸಿದರು. ವಿವೇಕಾನಂದ ಯೋಗ ಕೇಂದ್ರದ ಸಂಸ್ಥಾಪಕರು ಹಾಗೂ ಗುರುಗಳಾದ ಚಾನ ಅಶೋಕ್ ಅವರ ನೇತೃತ್ವದಲ್ಲಿ ಯೋಗಾಸನ ನಾನಾ ಭಂಗಿಗಳ ಅಭ್ಯಾಸ ಮಾಡಿಸಲಾಯಿತು. ಹಾಗೂ ಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳು ಸಾಮೂಹಿಕ ಯೋಗಾಭ್ಯಾಸ ಮಾಡಿದರು. ಯೋಗವೇ ಆರೋಗ್ಯದ ದಾರಿ, ಯೋಗವೇ ಜೀವನದ ಶಕ್ತಿ, ಮನದ ಶಾಂತಿ, ದೇಹದ ಕಾಂತಿ, ಯೋಗದಿಂದಲೇ ಸಿಗುವ ಭಕ್ತಿ. ಪ್ರಾಣಾಯಾಮದ ಉಸಿರಿನಲ್ಲಿ ಹೊಸ ಚೈತನ್ಯ ಮೂಡುತ್ತು ಮಾದೆ. ಆಸನಗಳ ಅಭ್ಯಾಸದಿಂದ ಆರೋಗ್ಯವು ಬೆಳೆಯತು ಮಾದೆ. ಬೆಳಗಿನ ಸೂರ್ಯ ಕಿರಣದಲ್ಲಿ, ಬೆಳಗಿನ ಕಿರಣದಲ್ಲಿ ಯೋಗದ ಹಾದಿ ಸಾಗೋಣ. ಸುಖ ಶಾಂತಿ ನೆಮ್ಮದಿಗಾಗಿ ಎಲ್ಲರೂ ಕೈ ಜೋಡಿಸೋಣ. ವಿಶ್ವವೆಲ್ಲ ಒಂದಾಗಿ ಇಂದು ಯೋಗ ದಿನವನ್ನು ಆಚರಿಸೋಣ. ಭಾರತದ ಈ ಅಮೂಲ್ಯ ಕೊಡುಗೆಯ ಮಹಿಮೆಯನ್ನು ಸಾರೋಣ. ಒತ್ತಡಗಳನ್ನೆಲ್ಲ ದೂರ ಮಾಡಿ ಹೊಸ ಬದುಕಿಗೆ ಹೆಜ್ಜೆ ಇಡೋಣ. ಆರೋಗ್ಯದ ಸಂದೇಶವನ್ನು ಮನೆ ಮನೆಗೂ ತಲುಪಿಸೋಣ. ಯೋಗದಿಂದ ಸುಂದರ ಜೀವನ, ಯೋಗದಿಂದ ಸಾರ್ಥಕ ಬದುಕು. ಅಂತಾರಾಷ್ಟ್ರೀಯ ಯೋಗ ದಿನದಂದು ಯೋಗವೇ ನಮ್ಮ ಸಂಕಲ್ಪವು. ಯೋಗವೇ ಆರೋಗ್ಯದ ದಾರಿ, ಯೋಗವೇ ಜೀವನದ ಶಕ್ತಿ, ಮನದ ಶಾಂತಿ, ದೇಹದ ಕಾಂತಿ, ಯೋಗದಿಂದಲೇ ಸಿಗುವ ಭಕ್ತಿ. ಯೋಗವೇ ನಮ್ಮ ಸಂಕಲ್ಪ. ತಾಲೂಕಿನಲ್ಲಿ ಉತ್ತಮ ಬೋಧನೆಯ ಮೂಲಕ ಗುಣಮಟ್ಟದ ಶಿಕ್ಷಣಕ್ಕೆ ಕಾರಣವಾಗಿರುವ ಟೈಮ್ಸ್ PU ಕಾಲೇಜು ತಾಲೂಕು ಮತ್ತು ಅಕ್ಕಪಕ್ಕದ ತಾಲೂಕುಗಳ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಚನ್ನರಾಯಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಟೈಮ್ಸ್ PU ಕಾಲೇಜು
ತನ್ನ ಪ್ರಥಮ ವರ್ಷದ PU ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ ಸ್ವಾಗತ ಕಾರ್ಯಕ್ರಮ ಹಾಗೂ 2025-26ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಾಧಕ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪೈಪೋಟಿ ಯುಗದಲ್ಲಿ ಉತ್ತಮ ಶಿಕ್ಷಣ ನೀಡುವ ಜವಾಬ್ದಾರಿ ಟೈಮ್ ಶಿಕ್ಷಣ ಸಂಸ್ಥೆಯದ್ದಾಗಿದೆ. ಇದುವರೆಗೂ 4,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಪಡೆದು ಉತ್ತಮ ಭವಿಷ್ಯ ಕಂಡುಕೊಂಡಿದ್ದಾರೆ. ಪ್ರತಿ ವರ್ಷ 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ತೊಡಗಿದ್ದಾರೆ. ಉತ್ತಮ ಶಿಕ್ಷಣಕ್ಕಾಗಿ ತಾಲೂಕಿನ ವಿದ್ಯಾರ್ಥಿಗಳು ಮಂಗಳೂರು ಸೇರಿದಂತೆ ಹೊರ ಜಿಲ್ಲೆಗೆ ಹೋಗಿ ಹೆಚ್ಚು ಹಣ ಭರಿಸುವ ಸ್ಥಿತಿ ಇತ್ತು. ಇದೀಗ ಖಾಸಗಿ ಕಾಲೇಜುಗಳ ಆರಂಭದಿಂದ ಗುಣಮಟ್ಟದ ಶಿಕ್ಷಣ ನಮ್ಮ ತಾಲೂಕಿನಲ್ಲಿ ದೊರೆಯುತ್ತಿದೆ. ಈ ಮೂಲಕ ಲಕ್ಷಾಂತರ ಹಣವನ್ನು ವ್ಯಯಿಸುವುದು ತಪ್ಪಿದೆ. ಕಳೆದ 12 ವರ್ಷಗಳ ಹಿಂದೆ ಕಾಲೇಜು ಆರಂಭಿಸುವ ಸಲುವಾಗಿ ಗಂಗಾಧರ್ ಮತ್ತು ಸುರೇಂದ್ರ ಅವರು ತಮ್ಮನ್ನ ಭೇಟಿಯಾದ ವೇಳೆ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳ ಅನುಕೂಲದ ಸಲುವಾಗಿ ಸಹಕಾರ ಪ್ರೋತ್ಸಾಹ ನೀಡಿದೆ. ನಾನಿಟ್ಟ ನಂಬಿಕೆಯನ್ನ ಟೈಮ್ ಸಂಸ್ಥೆ ಉಳಿಸಿಕೊಂಡು ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಕಾರಣವಾಗಿದೆ ಎಂದರು. ಸಂಸ್ಥೆಯ ಆಡಳಿತ ವರ್ಗಕ್ಕೆ, ಉಪನ್ಯಾಸಕ ಸ್ನೇಹಿತರು ಹಾಗೂ ಸಹೋದರಿಯರಿಗೆ ಈ ವೈಯಕ್ತಿಕವಾಗಿ ಕ್ಷೇತ್ರದ ಶಾಸಕನಾಗಿ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ. ನನಗೆ ತಿಳಿದಿರುವ ಹಾಗೆ ಖಾಸಗಿಯಾಗಿ ಒಂದು PU ಕಾಲೇಜು ಪ್ರಥಮವಾಗಿ ತಾಲೂಕಿಗೆ ಪಾದಾರ್ಪಣೆ ಆಗಿದ್ದು ಟೈಮ್ಸ್ PU ಕಾಲೇಜು ಅಂತ ನಾನು ಭಾವಿಸಿದೆ. ಪ್ರಥಮ ಹಂತದಲ್ಲಿ ಮಾನ್ಯ ನಮ್ಮ ಸ್ನೇಹಿತರಾದಂಥ ಗಂಗಾಧರ್ ಅವರು ಮತ್ತು ಸುರೇಂದ್ರ ಅವರು ಮನೆಗೆ ಬಂದು ಈ ಕಾಲೇಜಿಗೆ ಮಾಡ್ತಾ ಇದ್ದೀವಿ, ನಿಮ್ಮ ಸಹಕಾರ ಮತ್ತು ಅನುಮತಿ ಬೇಕು, ಖಂಡಿತ ನಾನು ತುಂಬ ವೆಲ್ಕಮ್ ಮಾಡ್ತೀನಿ. ಈ ಪೈಪೋಟಿ ವ್ಯವಸ್ಥೆಯಲ್ಲಿ ಇವತ್ತು ಇಂಥ ಸಂಸ್ಥೆಗಳಿಗೆ ಸಹಕರಿಸುವುದನ್ನು ನನ್ನ ಜವಾಬ್ದಾರಿ ಕರ್ತವ್ಯವಾಗಿದೆ ಇರತಕ್ಕಂಥ ದೃಷ್ಟಿಯಲ್ಲಿ ಪ್ರೋತ್ಸಾಹಿಸಿತು. ಇವತ್ತು ನನಗೆ ತಿಳಿದಿರುವ ಹಾಗೆ 4,000ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಸೆಕೆಂಡ್ PUನ ಪೂರ್ಣಗೊಳಿಸಿ ಉನ್ನತ ವ್ಯಾಸಂಗಕ್ಕೆ ಈ ಒಂದು ಕಾಲೇಜು ಸಹಕಾರವನ್ನು ನೀಡಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಒಂದು ರೀತಿ ಈ ಟೈಮ್ಸ್ PU ಕಾಲೇಜು ಉತ್ತಮ ಜನಪ್ರಿಯತೆಯನ್ನು ಕೂಡ ವಿಶೇಷವಾಗಿ ಹೊಂದಿದೆ. ಇವತ್ತು 600ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು PCMB ಮತ್ತು PCMCಗೆ ಅಡ್ಮಿಷನ್ ಪಡೆದಿದ್ದೀರಿ. ಇವತ್ತು ದ್ವಿತೀಯ ಮಿಷನಲ್ಲಿದ್ದೀರಿ. ಇವತ್ತು ಫಸ್ಟ್ PU ಸ್ವಾಗತ ಕಾರ್ಯಕ್ರಮ ವಿಶೇಷವಾಗಿ. ಟೈಮ್ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿ BK ಗಂಗಾಧರ್ ಮಾತನಾಡಿ, ಕಾಲೇಜು ಆರಂಭಕ್ಕೆ ಶಾಸಕರು ನೀಡಿದ ಸಹಕಾರಕ್ಕೆ ನಾವು ಇಂದಿಗೂ ಋಣಿಯಾಗಿದ್ದೇವೆ. ನಮ್ಮ ಈ ಸಾಧನೆಗೆ ನಮ್ಮಲ್ಲಿರುವ ಅದ್ಭುತವಾದ ತಂಡ ಕಾರಣವಾಗಿದೆ. ಅವರೆಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದ ಅವರು, ಸಣ್ಣ ಊರುಗಳಲ್ಲಿ ಕನಸುಗಳು ಜಾಸ್ತಿ. ಕನಸು ಕಾಣುವ ನೀವುಗಳು ಅದು ಈಡೇರುವವರೆಗೂ ಎಲ್ಲೂ ನಿಲ್ಲಬೇಡಿ. ಚೆನ್ನಾಗಿ ಓದಿ ಒಂದು ಉದ್ಯೋಗ ಪಡೆದರಾಯಿತು ಎಂಬ ಚೌಕಟ್ಟು ಹಾಕಿಕೊಳ್ಳದೆ ದೇಶ, ನಾಡು, ನೆಲಕ್ಕೆ ಏನಾದರೂ ಒಳ್ಳೆಯದು ಮಾಡಬೇಕು ಎಂಬ ಗುರಿಯೊಂದಿಗೆ ಸಾಗಿ ಜವಾಬ್ದಾರಿ ಕಲಿತ ಮಗು ಎಂದಿಗೂ ಸೋತ ಇತಿಹಾಸವಿಲ್ಲವೆಂದರು. 2025-26ನೇ ಸಾಲಿನಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ದ್ವಿತೀಯ PU ಸಾಧಕ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಈ ವೇಳೆ ಪ್ರಾಂಶುಪಾಲರಾದ AC ಸುನಿಲ್ ಕುಮಾರ್, ಉಪಪ್ರಾಂಶುಪಾಲರಾದ HM ಶ್ರೀಕಂಠು, ಆಡಳಿತಾಧಿಕಾರಿ KV ಸಂಜಯ್ ಇದ್ರು. ಸಣ್ಣ ಸಣ್ಣ ಊರುಗಳಲ್ಲಿ ಕನಸುಗಳು ಹೆಚ್ಚು ಜಾಸ್ತಿ. ಕಾರಣ ಈ ಕೂತಿರೋ ಹೆಚ್ಚು ಜನ ಪೇರೆಂಟ್ಗೆ ಒಂದೇನಂದ್ರೆ, ನಾನೆಂದೂ ಓದಲಿಲ್ಲ, ನನ್ನ ಮಗ ಮಾತ್ರ ಓದಲೇಬೇಕು ಅನ್ನೋ ಕನಸು. ಪ್ರತಿಯೊಬ್ಬರು, ನಾನು ಕೂಡ ಅದೇ ತರ ನನ್ನ ಪೇರೆಂಟ್ಗೆ ತುಂಬಾ ಪ್ರೀತಿಸ್ತೀರಾ, ಅದೇ ದೊಡ್ಡ ಸಮಸ್ಯೆ. ಮಕ್ಕಳನ್ನ ಪ್ರೀತಿಸಿ ವ್ಯಾಮೋಹಿಸ್ಬೇಡಿ. ಜಾಸ್ತಿ ಪ್ರೀತಿಸ್ತೀರಾ, ಅದೇ ನಮ್ಮ ಸಮಸ್ಯೆ. ಒಂದು ದಿನ ಮಿಸ್ ಮುಟ್ಟಂಗಿಲ್ಲ, 3 ಜನಕ್ಕೆ ಫೋನ್ ಮಾಡಿಸ್ತೀರಾ, ನಾನು ಇವತ್ತು ನಿಂತ್ಕೊಂಡಿದ್ದೀನಿ, ನೀವು ಎಷ್ಟು ಕಷ್ಟಪಟ್ಟು ಹಣ ತರ್ತೀರಾ ಅಂತ ದಯವಿಟ್ಟು ಮಕ್ಕಳಿಗೆ ತಿಳಿಸ್ತೀವಿ. ಯಾವ್ದೋ ಸಂಘದಿಂದ ಸಾಲ ತಂದಿರ್ತೀರಾ, ಯಾವ್ದೋ ಚೀಟಿಯಿಂದ ಹಣ ತಂದಿರ್ತೀರಾ, ಒಂದು PUC ಸೇರ್ಸೋಕೆ ಇಷ್ಟು ಹಣದ ಅವಶ್ಯಕತೆ ಇರುತ್ತೆ. ನೀವೇನ್ ಮಾಡ್ತೀರಾ, ನನ್ನ ಮಗ ಕಷ್ಟಪಡ್ಬಾರ್ದು, ನನ್ನ ಮಕ್ಕಳು ಕಷ್ಟಪಡ್ಬಾರ್ದು ಅಂತ ನೀವು ವಿಪರೀತ ಕಷ್ಟಪಡ್ತಿರ್ತೀರ. ಮಕ್ಕಳಿಗೆ ಎಷ್ಟೋ ಮಕ್ಕಳು ಸ್ಕ್ಯಾಟರ್ ಆಗ್ತಿರ್ತಾರೆ. ದಯವಿಟ್ಟು ಯಾವ ಮಗು ಜವಾಬ್ದಾರಿನ ಕಲಿಯುತ್ತೋ ಅದು ಸೋತ ಇತಿಹಾಸನ ಇಲ್ಲ. You just go with any entrepreneurs. ಇದೊಂದು ವಿಚಾರ ಹೇಗೆ ನಾನ್ ಮಾತಾಡ್ಬೇಕು ಈ ವೇದಿಕೆ ಮೇಲೆ ಅಂತೀನಿ ಅಂದ್ರೆ, ಎಲ್ಲ ಇಲ್ಲಿ ಕೂತಿರೋ PUC ಸೆಕೆಂಡ್ ಇಯರ್ PUC ಓದಿ ಮುಗಿಸಿ ವಿದ್ಯಾರ್ಥಿಗಳು 3 ಜನ ಇದ್ದೀರಾ. ಒಂದೇ ಒಂದು ಕನಸಿರುತ್ತೆ ನಮ್ಗೆ, ನಾನೊಂದು ಕಂಪ್ನಿನಲ್ಲಿ ಜಾಬ್ ತಗೊಂಡ್ರೆ ಸಾಕು, ನಾನು ಸೆಟಲ್ ಆದ್ರೆ ಸಾಕು ಅಂತ ಇರುತ್ತೆ. ಬಟ್ ಇದು ಇಂಡಿಯನ್ ಮೈಂಡ್ ಸೆಟ್ ಇದು, ಅಂಡ್ ವಿ ಆರ್ ಡೆಫಿನೆಟ್ಲಿ ಇಂಡಿಯನ್ ಪ್ರೂವ್. ನಮ್ಮನ್ನ ಒಂದು ಚಕ್ಕರ್ ಸಿಕ್ಕಾಕ್ಸ್ಬಿಟ್ಟಿದ್ದಾರೆ. ಅಮೆರಿಕ ಅಂತ ಟಾಪೆಸ್ಟ್ ಕಂಟ್ರಿಗಳು, ಉನ್ನತ ದೇಶಗಳಲ್ಲಿ ಕೆಲಸಕ್ಕೋಸ್ಕರ ಯಾರನ್ನೂ ಮುಗಿಸಲ್ಲ.
ಅಲ್ಲೆಲ್ಲ ಕಂಪನಿ ಮಾಡೋದು ಹೇಳ್ಕೊಡ್ತಾರೆ, ಅಲ್ಲಿ ಆಂಟ್ರಪ್ರನರ್ಸ್ ಆಗ್ತಾರೆ, ನಮ್ಮನ್ನ ಕೆಲಸಕ್ಕೆ ತಗೊಂಡು ಹೋಗ್ತಾರೆ. ಅಂಡ್ ನಾನು ಇವಾಗ ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ, ಡೋಂಟ್ ಬಿ ಅನ್ ಎಂಪ್ಲಾಯ್, ಬಿ ಅನ್ ಎಂಪರ್. ನೀನ್ ಯಾವಾಗಲೂ ಕೆಲ್ಸಕ್ಕೆ ಸೇರ್ಕೋಬಾರ್ದು, ಕೆಲಸ ಕೊಡೋದಾಗಬೇಕು. ಅಂಡ್ ದಾಟ್ಸ್ ದ ಡ್ರೀಮ್. ನೀನ್ ಯಾವ ಒಂದು ಟೂಲ್ ಇಟ್ಕೊಂಡು ನನ್ಗೆ ಟೈಪಿಂಗ್ ಚೆನ್ನಾಗಿ ಬರುತ್ತೆ ಸರ್, ನನ್ಗೊಂದು ಕೆಲಸ ಕೊಡಿ, ನಾನು ಚೆನ್ನಾಗಿ ಮಾತಾಡ್ತೀನಿ ಸರ್, ಫ್ರಂಟ್ ಆಫೀಸ್ ಕೊಡಿ. ದಿಸ್ ಇಸ್ ನಾಟ್ ಯುವರ್ ಡ್ರೀಮ್. ದಟ್ ಇಸ್ ದ ರಿಯಲ್ ಯು ಆರ್ ಸೈನ್ಸ್ ಹಿಯರ್ ಅಂಡ್ ಯು ಆರ್ ಮೋಸ್ಟ್ ಟ್ಯಾಲೆಂಟೆಡ್ ಗೈ ಅಂಡ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಹಿಯರ್. ಯಾವ್ದೋ ಒಂದು ಸಣ್ಣ ಕೆಲಸಕ್ಕೆ ಸೀಮಿತ ಮಾಡ್ಕೋಬೇಕಿಲ್ಲ. ಯು ಶುಡ್ ಬಿ ಡ್ರೀಮ್ ಹೈ. ದೊಡ್ಡ ಕನಸುಗಳು ಮಾತ್ರ ಈಗಿನ ಮಕ್ಕಳಲ್ಲಿ ಸಾಧಿಸಕ್ಕಾಗಲ್ಲ. ಯಾಕೆ ಅವರ ಪೊಟೆನ್ಶಿಯಲ್ ನಮ್ಮ ಕಾಲದಲ್ಲಿ ಬೇರೆ ತರ ಎಲ್ಲ ಅವಕಾಶಗಳಿದೆ. ಸೊ ದಯಮಾಡಿ ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ, ಸಣ್ಣ ಕನಸುಗಳು ಕಾಣಕ್ಕೆ ಒಂದು ಕ್ರೈಮ್ ಗೊತ್ತಾ. ಸಹಕಾರಿ ಕ್ಷೇತ್ರ ಹಾಗೂ ಸೌಹಾರ್ದ ಸಂಘಗಳ ಸ್ಥಾಪನೆಯಿಂದ ಗ್ರಾಮೀಣ ಪ್ರದೇಶದಲ್ಲಿ ರೈತರು ಹಾಗೂ ಮಧ್ಯಮ ವರ್ಗದ ಜನರು ಆರ್ಥಿಕವಾಗಿ ಸದೃಢಗೊಳ್ಳಲು ಸಹಕಾರಿಯಾಗಿದೆ ಎಂದು ಮಾಜಿ ಭೂ ನ್ಯಾಯ ಮಂಡಳಿ ಸದಸ್ಯರಾದ ಎನ್ಎಸ್ ಲಕ್ಷ್ಮಣ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದಲ್ಲಿ ನೂತನ ಸದಾಶಿವಸ್ವಾಮಿ ಸೌಹಾರ್ದ ಸಹಕಾರ ಸಂಘ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕೇವಲ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಅವಲಂಬಿತ ಆಗದೆ ತ್ವರಿತಗತಿಯಲ್ಲಿ ಕಡಿಮೆ ದಾಖಲಾತಿ ನೀಡಿ ಕಡಿಮೆ ಬಡ್ಡಿ ದರದಲ್ಲಿ ಸಹಕಾರ ಸಂಘ ಹಾಗೂ ಸೌಹಾರ್ದ ಸಂಘಗಳಲ್ಲಿ ರೈತರು, ಮಹಿಳಾ ಸ್ವಸಹಾಯ ಸಂಘಗಳು, ಮಧ್ಯಮ ವರ್ಗದ ಜನರು ಸುಲಭ ರೀತಿಯಲ್ಲಿ ವ್ಯವಹಾರ ನಡೆಸಬಹುದಾಗಿದೆ. ನೂತನ ಸದಾಶಿವಸ್ವಾಮಿ ಸೌಹಾರ್ದ ಸಹಕಾರ ಸಂಘ ಮುಂಬರುವ ದಿನಗಳಲ್ಲಿ ಹಣಕಾಸಿನ ವ್ಯವಹಾರದ ಜೊತೆಗೆ ಸಮಾಜಮುಖಿ ಕೆಲಸಗಳಿಗೆ ಹೆಚ್ಚಿನ ಒತ್ತು ನೀಡಲಿ ಎಂದರು. ಸೌಹಾರ್ದ ಸಂಘದ ಅಧ್ಯಕ್ಷರಾದ ಪೊಲೀಸ್ ಕುಮಾರ್ ಮಾತನಾಡಿ, ಗ್ರಾಮದ ಪುರಾಣ ಪ್ರಸಿದ್ಧ ಶ್ರೀ ಸದಾಶಿವಸ್ವಾಮಿ ದೇವರ ಹೆಸರಿನಲ್ಲಿ ನೂತನ ಸೌಹಾರ್ದ ಸಂಘವನ್ನು ಪ್ರಾರಂಭಿಸಲಾಗಿದೆ. ಈ ಭಾಗದ ಜನರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕಲ್ಪಿಸುವ ಗುರಿ ಹೊಂದಲಾಗಿದೆ. ಸಂಘದ ಎಲ್ಲ ಸದಸ್ಯರ ಸಹಕಾರದಿಂದ ಸಂಘ ಅಭಿವೃದ್ಧಿ ಹೊಂದಲು ಸಾಧ್ಯ. ಮುಂಬರುವ ದಿನಗಳಲ್ಲಿ ಸಂಘದ ಮೂಲಕ ಧಾರ್ಮಿಕ ಹಾಗೂ ಸಮಾಜ ಸೇವೆಗೆ ಹೆಚ್ಚಿನ ಮಹತ್ವ ಕೊಡುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸದಾಶಿವ ಸೌಹಾರ್ದ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಎನ್ಎಸ್ ಮಂಜುನಾಥ್, ಕಾರ್ಯದರ್ಶಿ ಎಲ್ಐಸಿ ಕುಮಾರ್, ಗೌರವಾಧ್ಯಕ್ಷ ಬ್ಯಾಂಕ್ ನಂಜಪ್ಪ, ಸದಸ್ಯರಾದ ರಾಮಚಂದ್ರು, ಮಹಲಿಂಗೇಗೌಡ, ಪ್ರೇಮ ದೊರೆಸ್ವಾಮಿ, ಎಂಜೆ ರಮೇಶ್, ಎನ್ಟಿ ಹರೀಶ್, ಯೋಗೇಶ್, ನರಸಿಂಹಮೂರ್ತಿ, ಕಾಳೇಗೌಡ, ಕಿಶನ್, ದರ್ಶನ್, ಎನ್ಸಿ ಮನು, ಎಂಕೆ ಅಶ್ವಥ್ ಕುಮಾರ್, ವೆಂಕಟೇಶ್, ಮಂಜುನಾಥ್, ರಾಮಕೃಷ್ಣ, ಗೌತಮ್ ಎಸ್ಆರ್, ನಿತಿನ್ ಎನ್ಡಿ, ಜಗದೀಶ್, ಕೆಆರ್ ಕುಮಾರಸ್ವಾಮಿ, ಬಂಡೆ ಕುಮಾರ್, ಗೌರಮ್ಮ ಸೇರಿದಂತೆ ಇತರರು ಹಾಜರಿದ್ದರು. ಸೌಹಾರ್ದ ಸಹಕಾರ ಸಂಘದ ಉದ್ಘಾಟನೆ ಸಮಾರಂಭ ಈ ಒಂದು ಸಂದರ್ಭದಲ್ಲಿ ಬಹಳ ಪವಿತ್ರತೆಯಿಂದ, ಶ್ರದ್ಧೆಯಿಂದ, ರಘುಪತಿಯವರ ಒಂದು ಪೂಜಾ ವಿಧಾನದಿಂದ ಹಾಗೂ ಈ ಸಂಘದ ಅಧ್ಯಕ್ಷರಾದಂಥ ಕುಮಾರಸ್ವಾಮಿ ಅವರು, ಕಾರ್ಯದರ್ಶಿಗಳಾದಂಥ ಕುಮಾರ್ ಅವರು ಹಾಗೂ ಉಪಾಧ್ಯಕ್ಷರಾದಂಥ ಸ್ವಾಮಿ ಅವರು ಹಾಗೂ ಎಲ್ಲ ಸರ್ವ ಸಂಘದ ಸದಸ್ಯರ ಒಂದು ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ. ಈ ಕಾರ್ಯಕ್ರಮದ ಉದ್ದೇಶ ಸಾರ್ವಜನಿಕರ ಅನುಕೂಲಕ್ಕಾಗಿ, ನಮ್ಮೆಲ್ಲರ ಏಳಿಗೆಗಾಗಿ ಹಾಗೂ ಊರಿನ ಹಾಗೂ ಸಮಾಜದ ಅತ್ಯಂತ ಕೆಳಮಟ್ಟದ ಜನರ ಹಾಗೂ ಉನ್ನತ ಮಟ್ಟದ ಜನರ ಎಲ್ಲರೂ ಕೂಡ ಸರಿ ಸಮಾನವಾಗಿ ಸ್ವೀಕರಿಸಿ ಎಲ್ಲರಿಗೂ ಕೂಡ ಸಹಕಾರ ಮನೋಭಾವನೆಯಿಂದ ಈ ಒಂದು ಸಂಘವನ್ನು ಉದ್ಘಾಟನೆ ಮಾಡಿದ್ದೇವೆ. ಸಂಘದ ಯಶಸ್ಸಿಗೋಸ್ಕರ ನಾವು ನುಗ್ಗೇಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರ ಒಂದು ಆಶೀರ್ವಾದವನ್ನು ಬೇಡ್ತಾ ಈ ಸಂಘ ಯಶಸ್ವಿಯಾಗಿ ನೆರವೇರಲಿ ಅಂತೇಳಿ ಈ ಒಂದು ಸದಾಶಿವಸ್ವಾಮಿ ಸೌಹಾರ್ದ ಸಹಕಾರ ಸಂಘದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಶುಭ ವಂದನೆಗಳನ್ನ ಸಲ್ಲಿಸ್ತಾ, ಈ ಒಂದು ಸೌಹಾರ್ದ ಸಹಕಾರನ ಈ ನಮ್ಮ ನುಗ್ಗೇಹಳ್ಳಿ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ಜನರ ಒಂದು ಹಣಕಾಸಿನ ಒಂದು ವಹಿವಾಟನ್ನಾಗಿ ದ್ವಿಗುಣ ಮಾಡಿಕೊಂಡು ಎಲ್ಲರ ಸರ್ವತೋಮುಖ ಏಳಿಗೆಗೆ ಶ್ರಮಿಸೋದಕ್ಕೆ ನಮಗೆಲ್ಲ ಸಹಕಾರ ನೀಡಿದಂಥ ನಂಜಪ್ಪವರು, ಕೃಷ್ಣಮ್ಮರು, ಅದೇ ರೀತಿ ನಮ್ಮ ಕುಮಾರಣ್ಣವರು, ಪುಣ್ಯಣ್ಣವರು ಎಲ್ಲರೂ ಸಹಕಾರ ನೀಡಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಎಲ್ಲರ ಒಂದು ಸಹಕಾರನ ತಗೊಂಡು ಈ ಸಂಘನ ಒಂದು ಅತ್ಯುನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಹೇಳಿ ಒಂದೆರಡು ಮಾತನ್ನು ಸದಾಶಿವ ಸ್ವಾಮಿ ಸೌಹಾರ್ದ ಸಹಕಾರ ಸಂಘವನ್ನು ಎಲ್ಲರೂ ಸಹ ಒಂದು ಸಮಾನ ಮನಸ್ಕರೆಲ್ಲ ಸೇರಿ ಈ ಒಂದು ಸಂಘವನ್ನು ಆರ್ಥಿಕವಾಗಿ ಮುನ್ನಡೆಯೋಕ್ಕೆ ಮತ್ತು ಎಲ್ಲರೂ ಒಬ್ಬರಿಗೊಬ್ಬರು ಸಹಕಾರದಿಂದ ನಡೆಸಲಿಕ್ಕೆ ಮತ್ತು ಆರ್ಥಿಕ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಹಕಾರಿ ಇರುತ್ತೆ ಅಂತ ಭಾವಿಸ್ತಾರೆ. ಸದಾಶಿವ ಸೌಂದರ್ಯ ಸಹಕಾರ ಸಂಘವನ್ನು 26 ಜನ ಸದಸ್ಯರು ಸೇರಿ ಉದ್ಘಾಟನೆ ಮಾಡೋಕ್ಕೆ ನಾವೆಲ್ಲ ಒಪ್ಪಿಗೆ ಕೊಟ್ಟಿದ್ದು. ಇವತ್ತು ಈ ಉದ್ಘಾಟನೆಗೆ ನಮ್ಮ ಸಂಘದ ಅಧ್ಯಕ್ಷರಾಗಿ ಕುಮಾರಣ್ಣ ಮತ್ತು ಕಾರ್ಯದರ್ಶಿಯಾಗಿ ಕುಮಾರಸ್ವಾಮಿ ಅವರು, ಈ ನಮ್ಮ ಹಿರಿಯರಾದಂಥ ನಂಜಪ್ಪನವರ ನೇತೃತ್ವದಲ್ಲಿ ಈ ಸಂಘನ ಕಟ್ಟಿದ್ದಾರೆ. ಈ ಸಂಘ ಮುಂದೆ
ಯಶಸ್ವಿಯಾಗಿ ಬೆಳ್ಕೊಂಡು ಎಲ್ಲರಿಗೂ ಅನುಕೂಲವಾಗಿ ಸಾಕಾರ ಆಗಿ ನಮ್ಮ ಎಲ್ಲ ಏನು 26 ಜನ ಇದೆಯೋ ಅವರಿಂದ ಇನ್ನೂ 26 ಜನ ಒಳ್ಳೆಯದಾಗಲಿ ಅಂತ ಬಯಸ್ತಾ ನಾನು ಈ ಸಭೆಯನ್ನು ಆದರಿಸ್ತೀನಿ. ಗುರುವಿನ ಮಾರ್ಗದರ್ಶನ ಪಡೆದ ವ್ಯಕ್ತಿ ತನ್ನ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಸುಲಭವಾಗಿ ಎದುರಿಸುವ ಮೂಲಕ ಸೂಕ್ತ ಪರಿಹಾರ ಕಂಡುಕೊಳ್ಳುತ್ತಾನೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ತಾಲೂಕಿನ ಹಿರಿಸಾವೆಯಲ್ಲಿನ SNHCS ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಉಪನ್ಯಾಸಕ ರಾಮಕೃಷ್ಣ ಅವರ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಗುರುವಿಗೆ ಹೋಲಿಕೆಯ ಮತ್ತೊಂದು ಸ್ಥಾನವಿಲ್ಲ. ಗುರುವಿಗೆ ಸಮಾಜದಲ್ಲಿ ಉನ್ನತ ಸ್ಥಾನ ಇದೆ. ಅವರು ಇಲ್ಲದಿದ್ದರೆ ಜ್ಞಾನ ಹಾಗೂ ಅರಿವು ಸಿಗುತ್ತಿರಲಿಲ್ಲ. ಶೈಕ್ಷಣಿಕ ಹಂತದಲ್ಲಿ ಶಿಸ್ತು, ಶ್ರದ್ಧೆ, ಸೌಮ್ಯತೆ, ಮೌಲ್ಯಯುತ ಪದ ಬಳಕೆ ಹಾಗೂ ಉತ್ತಮ ಸಂಸ್ಕಾರವನ್ನ ಮೈಗೂಡಿಸಿಕೊಳ್ಳುವುದು ನಿಜವಾದ ಶಿಕ್ಷಣ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಕಾಲೇಜಿನ ಶೌಚಾಲಯ ದುರಸ್ತಿಗೆ ಕ್ರಮ ಕೈಗೊಳ್ಳಲಾಗುವುದು. ಪ್ರೌಢಶಾಲೆ ಮತ್ತು ಕಾಲೇಜಿಗೆ ಹೊಂದಿಕೊಂಡಂತೆ ಶುದ್ಧ ಕುಡಿಯುವ ನೀರಿನ ಯಂತ್ರವನ್ನು ಅಳವಡಿಸುವ ಮೂಲಕ 250 ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ರಾಷ್ಟ್ರೀಯ ಹೆದ್ದಾರಿ ಸಮೀಪದಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಅಗತ್ಯ ಸ್ಥಳ ಗುರುತಿಸಿ ಪ್ರಯಾಣಿಕರ ತಂಗುದಾಣವನ್ನು ನಿರ್ಮಾಣ ಮಾಡಲು ಯೋಜನೆ ರೂಪಿಸಲಾಗಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಮಳೆ ಹಾಗೂ ಬಿಸಿಲಿನ ಸಮಸ್ಯೆ ತಪ್ಪಲಿದೆ ಎಂದು ತಿಳಿಸಿದರು. ಶೈಕ್ಷಣಿಕವಾಗಿ ಅಗತ್ಯವಿರುವ ಮಾಹಿತಿ ಪಡೆಯಲು ಮಾತ್ರ ಮೊಬೈಲ್ ಬಳಕೆ ಒಳ್ಳೆಯದು. ಹೊರತುಪಡಿಸಿ ದುರ್ಬಳಕೆಯೊಂದಿಗೆ ಅದನ್ನು ಹಿಂಬಾಲಿಸಿದರೆ ಕೆಟ್ಟ ಪ್ರಪಂಚಕ್ಕೆ ಕರೆದೊಯ್ಯುತ್ತದೆ. ಮೊಬೈಲ್ ಅನಗತ್ಯ ಬಳಕೆಯಿಂದ ಸಾಕಷ್ಟು ವಿದ್ಯಾರ್ಥಿಗಳ ಬದುಕು ನಿಂತ ನೀರಾಗಿದೆ ಎಂದು ವಿದ್ಯಾರ್ಥಿಗಳನ್ನು ಎಚ್ಚರಿಸಿದರು. ಇದೇ ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ವಯೋನಿವೃತ್ತಿ ಹೊಂದಿರುವ CB ರಾಮಕೃಷ್ಣ ಅವರನ್ನು ಶಾಸಕರು ಅಭಿನಂದಿಸಿದರು. ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ HJ ಮಹೇಶ್, ನಿರ್ದೇಶಕ ಬೋರೇಗೌಡ, ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕದ ಅಧ್ಯಕ್ಷರಾದ ಪ್ರಮೋದ್, ಜ್ಞಾನಪ್ರಭಾ ಇಂಟರ್ನ್ಯಾಷನಲ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ AG ಪ್ರಭಾಕರ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ HB ಲಕ್ಷ್ಮಣಗೌಡ, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಲೋಕೇಶ್, ಉಪನ್ಯಾಸಕ ವೃಂದ, ಪ್ರಮುಖರಾದ ಬಾಬು, ಮಂಜುನಾಥ್ ಹಾಗೂ ಇತರರು ಇದ್ದರು. ನಾವು ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡಿ ಬೇಗ ಒಂದು ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವರನ್ನ ಬೇಗ ನೇಮಕವನ್ನು ಮಾಡಿ KPSC ಶಾಲೆಗಳಿಗೆ ಒಂದು ಎಲ್ಲ ರೀತಿಯ ಒಂದು ವ್ಯವಸ್ಥೆಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಕೂಡ ನಾನು ಈ ಮೂಲಕ ಸರ್ಕಾರಕ್ಕೂ ಕೂಡ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡಿ, ಇವತ್ತು ನಮ್ಮ ಚನ್ನರಾಯಪಟ್ಟಣವನ್ನು ಹೊರತುಪಡಿಸಿದರೆ ಆ ಹಾದಿಯಲ್ಲಿ ಹತ್ತಿರದಲ್ಲಿ ಬೆಳೀತಾ ಇರ್ತಕ್ಕಂಥ ನಗರ ಇವತ್ತು ಈ ಸೇವೆ, ಇಲ್ಲೂ ಕೂಡ ಮಕ್ಕಳ ಮನೆಯಿಂದ ಅಪ್ ಟು ಡಿಗ್ರಿ ತನಕ ಸರ್ಕಾರಿ ವ್ಯವಸ್ಥೆಯಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಎಲ್ಲ ರೀತಿಯ ಸಹಕಾರ ಸವಲತ್ತುಗಳನ್ನು ಬಹುತೇಕ 185% ಒದಗಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಹಾಗೂ ಡಿಸ್ಮೆಂಟ್ಲಿಂಗ್ ಮಾಡೋದು ಒಂದಿದೆ, ಅದನ್ನು ಕೂಡ ಮಾಡಿಕೊಡೋದಕ್ಕೆ ಅವಕಾಶ ಮಾಡೋಣ. ಕೆಳ ಹಂತದ ಒಂದು ಇದರಲ್ಲೂ ಕೂಡ ಈ ಕಟ್ಟಡಗಳಿಗೆ ರಿಪೇರಿಸಿ ಹೋಗೋದು ಕೂಡ ಆಗಿದೆ. ಈಗೇನೋ ಸ್ವಲ್ಪ ಶೌಚಾಲಯದೇನೋ ಒಂದು ಸ್ವಲ್ಪ ರಿಪೇರಿ ಅಂತ ತಿಳಿದಿದ್ದೀನಿ. ಅದನ್ನು ಕೂಡ ನಾಳೆ ಡೈರೆಕ್ಷನ್ ಕೊಡೋದನ್ನು ಸರಿದೂಗಿಸ್ಕೊಡುವಂಥ ಕೆಲಸನೂ ಕೂಡ ಮಾಡಿಕೊಡ್ತೀವಿ ಅಂತಕ್ಕಂಥ ಕೊಡ್ತೀವಿ. ದಿನನಿತ್ಯ ನಿನ್ನೆ ರಾತ್ರಿ ನಾನು ಸಾಮಾನ್ಯವಾಗಿ 12 ಗಂಟೆ ಮಲಗಿದೆ ಎಲೆಕ್ಷನ್ ಇಂಗ್ಲೆಂಡ್, ಜರ್ಮನಿ, ಇಂಗ್ಲೆಂಡಿನ ಸಮಸ್ಯೆ ನೋಡಿದ್ರೆ ಗೊತ್ತಿಲ್ಲ ಅಂತಲ್ಲಿ ಚರ್ಚೆ ಆಯಿತು ರಿಟರ್ನ್ ಸಂಸತ್ತಲ್ಲಿ. ನಿಜವಾಗ್ಲೂ ಕೂಡ ಅದನ್ನು ನೋಡಿಬಿಟ್ರೆ ಏನೋ ಇದೆಲ್ಲ ಶಿಸ್ತುಬದ್ಧವಾದಂಥ ಒಂದು ಸಮಾಜಕ್ಕೆ ಒಂದು ಶಕ್ತಿಯನ್ನು ತುಂಬಿದ